ಈ ವಿಡಿಯೋನು ಒಂದು ಮೋಟಿವೇಶನ್ ಸ್ಟೋರಿಯಿಂದನೇ ಸ್ಟಾರ್ಟ್ ಆಗುತ್ತೆ. ಆದ್ರೆ ಅದ್ರ ಮೇಲೆ ಮೋಟಿವೇಶನ್ ಇಂದ ಹೇಗೆ ಮೋಸ ಹೋಗ್ತಾ ಇದ್ದೀರಾ, ನಾವು ಮೋಟಿವೇಶನ್ ಯೂಸ್ ಮಾಡಬಾರ್ದು ಅಂದ್ರೆ ಅದು ಟೆಂಪ್ರವರಿ ಅಂದ್ರೆ ಮತ್ತೆ ಅದಕ್ಕೆ ಏನು ಪರ್ಮನೆಂಟ್ ಸೊಲ್ಯೂಷನ್ ಅನ್ನೋದನ್ನ ಈ ವಿಡಿಯೋ ನೋಡಿದ್ರೆ ನೀವು ತಿಳ್ಕೊಬಹುದು. ಸೊ ವೆಲ್ಕಮ್ ಟು ಪುಸ್ತಕಾಂಶ. ಒಬ್ಬ ಕ್ರೂರ ವ್ಯಕ್ತಿ ಇರ್ತಾನೆ. ಅವನು ತನ್ನ ಕಾಡಿನಲ್ಲೇ ಭಯವನ್ನ ಹುಟ್ಟಿಸಿರ್ತಾನೆ. ಬೇಕಾಗಿರೋದನ್ನೆಲ್ಲ ಕಸಿದು ತಿಂತಾ ಇರ್ತಾನೆ. ಹೊಡೆದು ಬಡ್ದು ಜನರಿಂದ ಸುಲಿಗೆಯನ್ನ ಮಾಡ್ತಾ ಇರ್ತಾನೆ. ಹೀಗೆ ಒಂದಿನ ಅವನಿಗೆ ಒಂದು ಹುಲಿ ಮರಿ ಸಿಗುತ್ತೆ. ಅದನ್ನ ಸಾಕ್ತಾನೆ. ಅದಕ್ಕೂ ಹಾಗೇನೆ ಹೊಡೆದು ಬಡ್ದು ತಾನು ಏನ್ ಹೇಳಿದ್ರು ಅದನ್ನ ಕೇಳೋ ಹಾಗೆ ಮಾಡ್ಕೋತಾನೆ. ಅವನು ನಿಂತ್ಕೊಂಡ್ರೆ ನಿಂತ್ಕೋಬೇಕು, ಕೂತ್ಕೊಂಡ್ರೆ ಕೂತ್ಕೋಬೇಕು, ಬೆಂಕಿಲೆ ಆರು ಅಂದ್ರೂ ಅದು ಆರ್ಬೇಕಾಗಿರುತ್ತೆ. ಈ ರೀತಿ ಅದಕ್ಕೆ ಎದುರಿಸಿ ಜೊತೆಗೆ ಅದರಿಂದ ಜನಕ್ಕೂ ಎದುರಿಸಿ ವಸೂಲಿಯನ್ನ ಮುಂದುವರಿಸ್ತಾನೆ. ಆ ಹುಲಿಯನ್ನ ನಾಯಿ ರೀತಿ ಸಾಕಿರ್ತಾನೆ. ಹುಲಿ ಅವನು ಹೇಳ್ದಾಗೆ ಕೇಳುತ್ತೆ. ಅವನು ಕಂಡ್ರೆ ಭಯ ಪಡ್ತಿರುತ್ತೆ. ಅವನು ಹಾಕಿದ್ದ ಚೂರು ಪಾರನ್ನ ತಿಂದ್ಕೊಂಡು ಬದುಕ್ತಾ ಇರುತ್ತೆ. ಅದು ತಪ್ಪಿಸ್ಕೊಳ್ಳೋ ತರ ಇವನೇನೋ ಒಂದು ಪ್ಲಾನ್ ಅನ್ನ ಮಾಡಿ ಮತ್ತೆ ಹುಡುಕಿ ಅದನ್ನ ಹೊಡೆದು ಅದು ಯಾವತ್ತೂ ತಪ್ಪಿಸ್ಕೊಳ್ಳದೆ ಇರೋ ರೀತಿ ಒಂದು ಭಯವನ್ನ ತೋರಿಸ್ತಾನೆ. ಹೀಗೆ ದಿನ ಕಳೆದ ಮೇಲೆ ಹುಲಿ ನಿಜವಾದ ಹುಲಿಯನ್ನ ನೋಡುತ್ತೆ. ಹೇಗೆ ಬೇಟೆ ಆಡೋದು ಅನ್ನೋದನ್ನೆಲ್ಲ ದಿನಾನು ನೋಡ್ತಾ ಇರುತ್ತೆ. ಅದಕ್ಕೂ ಗೊತ್ತಾಗುತ್ತೆ, ಓ ನಾನು ಹುಲಿ ಅಂತ. ಅಷ್ಟೇ ದಿನ ಅದು ಬರೀ ನಾಯಿ ತರನೇ ಬದುಕಿರುತ್ತೆ. ಆದ್ರೂ ಭಯ. ಅದು ತಪ್ಪಿಸ್ಕೊಳಕ್ಕೆ ಹೋದಾಗ ಅದಕ್ಕೆ ಆಗಿದ್ದಂತಹ ಸ್ಥಿತಿನ ನೆನಪಲ್ಲಿ ಇಟ್ಕೊಂಡೇ ಇರುತ್ತೆ. ಸೊ ಇವಾಗನು ಅದು ಪ್ರಯತ್ನನೇ ಮಾಡಕ್ಕೆ ಹೆದರ್ತಾ ಇರುತ್ತೆ. ಹೀಗೆ ಒಂದಿನ ಆ ವ್ಯಕ್ತಿ ಆ ಹುಲಿಯನ್ನ ದಿನ ಹೊಡೆಯೋ ರೀತಿ ಹೊಡೆಯಕ್ಕೆ ಹೋಗ್ತಾನೆ. ಅದು ಧೈರ್ಯವನ್ನ ತಗೊಂಡು ಬೇರೆ ಹುಲಿಯ ರೀತಿ ಗರ್ಜಿಸ್ತಾ ಕೋಪದಿಂದ ಅವನನ್ನ ಸಿಗದಾಕ್ಬಿಡುತ್ತೆ. ಆ ಧೈರ್ಯ ಎಳಿತೋ ಏನೋ. ಆಮೇಲೆ ಗಾಂಭೀರ್ಯದಿಂದ ಆ ಗರ್ಜನೆಯಲ್ಲೇನೆ ತನ್ನ ಕಾಡಿನಡೆಗೆ ನಡೀತಾ ಹೋಗುತ್ತೆ. ಜನರಿಗೆಲ್ಲನೂ ತುಂಬಾನೇ ಖುಷಿ, ಹಬ್ಬನೇ ಮಾಡೋ ರೀತಿ. ಆ ಹುಲಿ ತನ್ನ ಬಂಧನದಿಂದ ಈ ರೀತಿ ಮುಕ್ತಿಯನ್ನ ತಗೊಳುತ್ತೆ. ಕಾಡಿನಡೆಗೆ ನಡೀತಾ ಹೋಗುತ್ತೆ. ನಾಯಿ ರೀತಿ ಅಲ್ಲ, ಹುಲಿಯ ರೀತಿ. ಈ ಕಥೆಯಲ್ಲಿ ಬರುವಂತಹ ಹುಲಿನೇ ನೀವು. ಆ ಹುಲಿಗಿಂತ ನೀವು ಯಾವುದೇ ರೀತಿಯಲ್ಲೂ ಕಡಿಮೆ ಇಲ್ಲ. ಈಗ ನೀವು ಜನ ಹೇಗೆ ಹೇಳ್ತಾ ಇದ್ದಾರೋ ಹಾಗೆ ಕೇಳ್ತಾ ಇದ್ದೀರಾ. ನಿಮ್ಮಲ್ಲಿರುವಂತಹ ಶಕ್ತಿ, ನಿಜವಾದ ತಾಕತ್ತು ನಿಮ್ಗೆ ಏನು ಅಂತಾನೆ ಗೊತ್ತಿಲ್ಲ. ಆ ಹುಲಿ ತರ ಕೂತ್ಕೊಂಡ್ರೆ ಕೂತ್ಕೊಂತೀರಾ, ನಿಂತ್ಕೊಂಡ್ರೆ ನಿಂತ್ಕೊಂತೀರಾ. ಬೆಂಕಿಯಲ್ಲಿ ಹಾರು ಅಂದ್ರೂ ನೀವು ಆರೋಗ್ಯ ರೆಡಿಯಾಗಿರ್ತೀರ. ಆ ಹುಲಿನ ಭಯದಲ್ಲಿ ಕಟ್ಟಾಕಿರೋ ರೀತಿ ನಿಮ್ಮನ್ನು ಸಹ ಬೇರೆಯವರು ಮಾತಿನ ಭಯದಲ್ಲೇನೆ ಕಟ್ಟಾಕಿದ್ದಾರೆ. ಅವ್ರು ಹೇಳೋದನ್ನ ಬಿಟ್ಟು ಬೇರೆ ಏನನ್ನು ನೀವು ಮಾಡೋಕೆ ಆಗೋದೇ ಇಲ್ಲ ಅನ್ನುವಂತಹ ಮನೋಭಾವ ನಿಮ್ಗೆ ಆಗ್ಲೇ ಬಂದ್ಬಿಟ್ಟಿದೆ. ಅಯ್ಯೋ ಯಾರೇನು ಅನ್ಕೊಂತಾರೋ, ನಾನು ಅನ್ಕೊಳ್ಳುವಂತ ಕೆಲಸ ಕಂಫರ್ಟ್ ಆಗಿರಲ್ಲ, ಕಷ್ಟ ಆಗಿರುತ್ತೆ, ಅಥವಾ ನಮ್ ಕೈಲಿ ದೊಡ್ಡದೇನು ಮಾಡಕ್ಕೆ ಆಗೋದೇ ಇಲ್ಲ ಅಂತ ಕೂತ್ಕೊಂಡ್ಬಿಟ್ಟಿರ್ಬೋದು. ಅಕಸ್ಮಾತ್ ನೀವು ಟ್ರೈನ್ ಮಾಡಿ ನಿಮ್ಗೆ ಆಗ್ಲಿಲ್ಲ ಅಂತ ಅನ್ಕೊಳ್ಳಿ. ಅವಾಗ ಅಯ್ಯೋ ನನಗೆ ಟ್ಯಾಲೆಂಟ್ ಇಲ್ಲಪ್ಪ, ಏನ್ ಮಾಡೋದು ಅಂತ ಹಾಗೆ ಕುಸಿತಾ ಇರ್ತೀರಾ. ಮತ್ತೆ ನೀವು ಟ್ರೈ ಮಾಡಕ್ಕೆ ಹೋಗಲ್ಲ. ಫೇಲ್ ಆದ್ಮೇಲೆ ಮುಗ್ದೇ ಹೋಯ್ತು ಅನ್ನೋ ರೀತಿ. ಆ ಹುಲಿನು ಮೊದಲು ತಪ್ಪಿಸ್ಕೊಳಕ್ಕೆ ಹೋದಾಗ ಅದ್ರ ಜೊತೆ ನಡೆದ ಘಟನೆಯಿಂದ ಅದೇನಾದ್ರೂ ಹೊರ ಬರದೆ ಪ್ರಯತ್ನವನ್ನ ಮಾಡ್ಲೇ ಇಲ್ಲ ಅಂದಿದ್ರೆ ಅದ್ಯಾವತ್ತೂ ಹುಲಿಯಾಗಿ ಬದುಕಕ್ಕೆ ಸಾಧ್ಯನೇ ಇರಲಿಲ್ಲ. ನೀವು ಅಷ್ಟೇ ಮತ್ತೆ ನಿಮ್ಮ ಪ್ರಯತ್ನವನ್ನ ಮುಂದೂಡಿ ಹುಲಿಯ ರೀತಿ. ಇದನ್ನ ನೀವು ನೆನ್ಪಿಟ್ಕೊಳ್ಬೇಕು. ನಿಮ್ಮನ್ನ ತಡೆಯೋರು ಯಾರು ಇಲ್ಲ. ನೀವು ಆಗಲ್ಲ ಅಂತ ಕೂತ್ಕೊಳ್ಳುವಂತಹ ನಿಮ್ಮ ಮನಸ್ಸು ಮಾತ್ರ ಹಾಗೆ ಮಾಡಕ್ಕೆ ಸಾಧ್ಯ. ಹಾಗಾಗಿ ಆ ಮನಸ್ಥಿತಿಯಿಂದ ನೀವು ಹೊರಬರ್ಬೇಕು. ನಿಮಗೆ ಬೇಕಾಗಿರೋದನ್ನ ಸಾಧಿಸಬೇಕು. ಎಲ್ಲಾ ಸಕ್ಸಸ್ಫುಲ್ ವ್ಯಕ್ತಿಗಳ ತರನೇ ನಿಮ್ಗೂ 24 ಗಂಟೆ ಇದೆ. ಅಷ್ಟೇ ಅಲ್ಲ, ಎಷ್ಟೋ ಜನಕ್ಕೆ ಕೈ ಕಾಲು ಯಾವ್ದೋ ಒಂದು ಅಂಗಗಳೇನೆ ಇರಲ್ಲ. ಅವರೆಲ್ಲಾನು ಏನೇನೋ ಸಾಧನೆಗಳನ್ನ ಮಾಡ್ತಾ ಇರ್ತಾರೆ. ನಿಮಗೆ ಏನಕ್ಕಾಗಲ್ಲ. ಆ ಹುಲಿ ಬೇರೆ ಹುಲಿಯನ್ನ ನೋಡಿ ತಿಳ್ಕೊಂಡ ಹಾಗೆ ನೀವು ಒಬ್ಬ ಸಕ್ಸಸ್ಫುಲ್ ವ್ಯಕ್ತಿಗಳನ್ನ ನೋಡಿ ತಿಳ್ಕೊಳ್ಳಿ. ನಿಮ್ಮಲ್ಲಿರುವಂತಹ ನಿಜವಾದ ಪವರ್ ಅನ್ನ ಪೂರ್ತಿಯಾಗಿ ಹೊರಹಾಕಿ ನಿಮ್ಮ ಫೀಲ್ಡ್ ಅಲ್ಲಿ ನೀವೇ ಒಂದು ದೊಡ್ಡ ಹುಲಿಯಾಗಿ ಬೆಳಿರಿ. ನೀವು ಇಟ್ಕೊಂಡಿರುವಂತಹ ಗುರಿಯಲ್ಲಿರುವಂತಹ ಒಬ್ಬ ಐಕಾನ್ ಅನ್ನು ನೀವು ಮೀರಿಸುವಷ್ಟು ನೀವು ಬೆಳಿಬಹುದು. ನಿಮಗೆ ಬೇಕಾಗಿರುವಂತಹ ಬುದ್ಧಿಶಕ್ತಿಗಳನ್ನೆಲ್ಲ ನೀವು ಮೊದಲನೇ ಪಡ್ಕೊಂಡು ಬಂದಿರ್ತೀರಾ. ಅದನ್ನೆಲ್ಲ ಮರೆತು ಬಿಟ್ಟಿರ್ತೀರ ಅಷ್ಟೇನೆ. ಸೇಮು ನಾಯಿ ರೀತಿ ಬದುಕ್ತಿದ್ದಂತಹ ಹುಲಿ ಅದರ ಸಾಮರ್ಥ್ಯನೇ ಮರೆತಂತೆ. ನೀವು ಎಲ್ಲಾ ಮರ್ತಿರ್ತೀರ ಅಷ್ಟೇ. ಹಾಗಾಗಿ ಅದನ್ನೆಲ್ಲ ನೀವು ಗಮನಿಸಿ ನಿಮ್ಮ ಚಿಕ್ಕ ಪುಟ್ಟ ಸರಪಳಿಗಳನ್ನೆಲ್ಲ ಬಿಡಿಸ್ಕೊಂಡು ಬನ್ನಿ. ನೀವು ಏನು ಅಂತ ಜಗತ್ತಿಗೆ ತೋರಿಸಿ. ಹುಲಿ ಯಾವತ್ತು ಹುಲಿನೇ ಅಂತ. ಸೊ ಇದ್ರ ಬಗ್ಗೆ ಒಂದು ಕಾಮೆಂಟ್ ಮಾಡಿ ಹೇಳಿ. ನೀವು ಹುಲಿನ? ಈ ಕಥೆಲೇ ಆಗ್ಲಿ ಅಥವಾ ನೀವು ಯಾವುದೇ ಬೆಸ್ಟ್ ಮೋಟಿವೇಶನ್ ಕಥೆನೇ ಆಗ್ಲಿ, ಆ ಕತೆ ಕೇಳ್ತಾ ನಿಮ್ಗೊಂದು ಒಳಗಿಂದ ಎನರ್ಜಿ ಬರುತ್ತೆ. ನಾನು ಮಾಡ್ಬೋದು ಅಂತ ಕಾನ್ಫಿಡೆನ್ಸ್ ಅನ್ನ ತುಂಬುವಂತ ಕೆಲಸನೇ ಈ ಸ್ಟೋರಿಗಳು ಮಾಡ್ತವೆ. ಮತ್ತೆ ಅದಕ್ಕೆ ಜನ ನಾರ್ಮಲ್ ಆಗಿ ಮಾತಾಡಲ್ಲ. ನಿಮ್ಮಲ್ಲಿ ಇಲ್ದಿರೋಂತಹ ಎನರ್ಜಿನ ತುಂಬಕ್ಕೆ ಬೇರೆ ತರನೇ ಮಾತಾಡ್ತಾರೆ. ಕ್ಯಾಜುವಲ್ ಆಗಿ ಯಾರೋ ಮಾತಾಡಲ್ಲ. ಮತ್ತೆ ಅದಕ್ಕೆ ಅಡಾಪ್ಟ್ ಆಗುವಂತಹ ಮ್ಯೂಸಿಕ್ ಅನ್ನ ಕೊಟ್ಟಿರ್ತಾರೆ. ಇದರಿಂದ ನಿಮ್ಗೆ ಏನೋ ಒಂದು ಎನರ್ಜಿ ಬಂದ ಹಾಗೆ ಆಗುತ್ತೆ. ಅಥವಾ ನಿಮ್ಗೆ ಕಾನ್ಫಿಡೆನ್ಸ್ ಅನ್ನ ತುಂಬುವಂತಹ ಕೆಲಸನ ಈ ಸ್ಟೋರಿಗಳು ಮಾಡ್ತವೆ. ನೀವು ಕೆಲಸ ಮಾಡಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದ್ರೂ ಇದು
ನಿಮ್ಮಲ್ಲಿ ಶಕ್ತಿಯನ್ನ ತುಂಬಿ ಕೆಲಸನ ಮಾಡಿಸ್ಬಿಡುತ್ತೆ. ಜಾಸ್ತಿ ದಿನ ಅದು ಯೂಸ್ ಆಗಲ್ಲ, ಆದ್ರೆ ಸ್ವಲ್ಪನಾದ್ರೂ ಇದು ವರ್ಕ್ ಆಗುತ್ತೆ. ಮೊದಲು ಮೋಟಿವೇಶನ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಈ ಮೋಟಿವೇಶನ್ ಅನ್ನುವಂತಹ ಪದ ಬಂದಿರೋದು ಲ್ಯಾಟಿನ್ ವರ್ಡ್ ಇಂದ. ಲ್ಯಾಟಿನ್ ಅಲ್ಲಿ ಮೂವ್ ಅನ್ನೋ ಲ್ಯಾಟಿನ್ ಪದದಿಂದ ಮೋಟಿವೇಶನ್ ಅನ್ನೋ ಪದ ಆಗಿದೆ. ಮೂವ್ ಅಂದ್ರೆ ಚಲಿಸೋ ರೀತಿ ಮಾಡೋದು. ಈ ಮೋಟಿವೇಶನ್ ಎರಡು ರೀತಿ ಬರುತ್ತೆ. ಈ ಎರಡು ರೀತಿಯಿಂದನೂ ನಿಮ್ಮನ್ನ ಚಲಿಸೋ ಹಾಗೆ ಮಾಡಬಹುದು. ಒಂದು ಪಾಸಿಟಿವ್ ಮೋಟಿವೇಶನ್, ಇನ್ನೊಂದು ನೆಗೆಟಿವ್ ಮೋಟಿವೇಶನ್. ಆಕ್ಚುಲಿ ಎರಡು ಮೋಸನೆ ಮಾಡ್ತವೆ. ಇದೇಗ್ ನೋಡೋಣ. ಪಾಸಿಟಿವ್ ಮೋಟಿವೇಶನ್ ಅಂದ್ರೆ ನಿಮ್ಮನ್ನ ಹೊಗಳೋದು. ನೀನು ಧೀರ, ವೀರ, ಶೂರ, ನಿನ್ ಕೈಲಾಗುತ್ತೆ, ಇದು ನಿನಗೆ ಚಾಲೆಂಜು, ಮಾಡೋ ನೋಡೋಣ ಅಂತ ಚಾಲೆಂಜ್ ಹಾಕ್ಬೋದು. ಅಥವಾ ಇನ್ನು ಜಾಸ್ತಿ ನಿಮ್ಮನ್ನ ಹೊಗಳ್ತಾ ಹೋಗ್ಬೋದು. ಅದ್ರ ಬಗ್ಗೆ ಕಥೆಲೆ ಹೇಳ್ಬಿಟ್ಟಿದ್ದೀನಿ, ಹುಲಿ ನೀವು ಅಂತ. ಎರಡನೇದು ನೆಗೆಟಿವ್ ಮೋಟಿವೇಶನ್. ನೀನ್ ಈ ಕೆಲಸ ಮಾಡ್ಲಿಲ್ಲ ಅಂದ್ರೆ ಏನೇನೋ ಆಗ್ಬಿಡುತ್ತೆ, ನೀನು ಮುಳುಗೋಗ್ಬಿಡ್ತೀಯ, ನಿಮ್ ಫ್ಯಾಮಿಲಿ ಕಷ್ಟದಲ್ಲಿ ಬಿದ್ಬಿಡುತ್ತೆ, ನಿನ್ನ ಟೈಮ್ ಎಲ್ಲ ವೇಸ್ಟ್ ಆಗೋಗುತ್ತೆ, ನಿನಗೆ ಆಗ್ಲೇ ವಯಸ್ಸಾಗ್ತಾ ಇದೆ. ಹೀಗೆ ನಿಮ್ಮ ಇನ್ನರ್ ಫೀಲಿಂಗ್ ನ ಭಯದಿಂದ ಅಥವಾ ಪಾಸಿಟಿವ್ ಆಗಾದ್ರೆ ಸಂತೋಷದಿಂದ ಯಾವುದೇ ಕೆಲಸನ ಮಾಡಿಸೋದೇನೆ ಮೋಟಿವೇಶನ್. ಆಕ್ಚುಲಿ ಇದನ್ನ ನೀವು ಬೇರೆಯವ್ರ ಮೇಲೆ ಯೂಸ್ ಮಾಡಬೇಕು, ನೀವೇ ಇದಕ್ಕೆ ಶಿಕಾರಿ ಆಗ್ಬಾರ್ದು. ಯೂಸ್ ಹೇಗ್ ಮಾಡ್ಬೋದು ಅಂದ್ರೆ, ಎಕ್ಸಾಂಪಲ್ಗೆ ನೀವೊಂದು ಕಂಪನಿಯಲ್ಲಿ ಬಾಸ್ ಆಗಿದ್ದೀರಾ ಅಂತ ಅನ್ಕೊಳ್ಳಿ, ಅಥವಾ ಟೀಮ್ ಲೀಡರೇ ಆಗಿದ್ದೀರಾ ಅನ್ಕೊಳ್ಳಿ. ಅವಾಗ ಎಂಪ್ಲಾಯಿಗಳು ಎಲ್ಲರೂ ಅವ್ರದೇ ಆದಂತಹ ಒಂದು ಮೂಡ್ ಅಲ್ಲಿ ಇರ್ತಾರೆ. ಅವಾಗ ನೀವು ಬಿಗಿನಿಂಗ್ ಸ್ಟೇಜಸ್ ಗಳಲ್ಲಿ ಎಂಪ್ಲಾಯಿನ ಮೋಟಿವೇಟ್ ಮಾಡಬೇಕಾಗುತ್ತೆ. ಪಾಸಿಟಿವ್ ಆಗಿ ಮೋಟಿವೇಟ್ ಮಾಡೋದಾದ್ರೆ ಇನ್ಸೆಂಟಿವ್ ಕೊಡೋದು, ಸ್ಯಾಲರಿನ ಹೈಕ್ ಮಾಡೋದು, ಅವಾಗ ಬೋನಸ್ ಕೊಡೋದು, ಪ್ರಮೋಷನ್ಸ್ ಕೊಡೋದು, ಹೀಗೆ ಎಕ್ಸ್ಟ್ರಾ ಬೆನಿಫಿಟ್ ಗಳನ್ನ ಕೊಡ್ತಾ ಹೋಗೋದು, ಅವ್ರನ್ನ ಅಪ್ರಿಶಿಯೇಟ್ ಮಾಡೋದು, ಅವ್ರು ಮಾಡಿರುವಂತಹ ಕೆಲಸಗಳನ್ನ ಎಲ್ಲರಿಗೂ ತೋರಿಸಿ ಎಲ್ಲರ ಮುಂದೆನೂ ಅವ್ರನ್ನ ಹೊಗಳೋದು, ಹೀಗೆ ಪಾಸಿಟಿವ್ ಆಗಿ ಮಾಡಬಹುದು. ನೆಗೆಟಿವ್ ಮೋಟಿವೇಶನ್ ಮಾಡೋದು ಅಂದ್ರೆ, ನಿನಗೆ ವಯಸ್ಸಿರುವಂತ ಕೆಲಸನ ಮಾಡ್ಲಿಲ್ಲ ಅಂದ್ರೆ ನಿನ್ನನ್ನ ಪ್ರಮೋಟ್ ಮಾಡ್ಬಿಡ್ತೀನಿ ಅಂತ, ಅಥವಾ ಸ್ಯಾಲರಿನ ಡಿಡಕ್ಟ್ ಮಾಡ್ತೀನಿ ಅಂತ, ಇಲ್ಲ ಇನ್ನೂ ನೀನು ಜಾಸ್ತಿ ವರ್ಕ್ ಅನ್ನ ಮಾಡ್ಬೇಕಾಗುತ್ತೆ ಅಂತ, ಹೀಗೆ ನೆಗೆಟಿವ್ ಆಗೂ ಸಹ ನೀವು ಮೋಟಿವೇಶನ್ ಮಾಡಬಹುದು. ಇದಕ್ಕೂ ಒಂದು ಬೆಸ್ಟ್ ಎಕ್ಸಾಂಪಲ್ ಇದೆ. ಒಂದು ಕತ್ತೆನ ನೀವು ಬೆಟ್ಟದ ಮೇಲೆ ಕರ್ಕೊಂಡು ಹೋಗ್ಬೇಕಾಗಿರುತ್ತೆ. ಅದನ್ನ ಮೋಟಿವೇಟ್ ಮಾಡಬೇಕು ಅಂದ್ರೆ ಮುಂದೆ ಒಂದು ಕ್ಯಾರೆಟ್ ಅನ್ನ ಕಟ್ಟಬೇಕು. ಆ ರಿವಾರ್ಡ್ಗೋಸ್ಕರ ಅದು ಮುಂದೆ ಹೋಗ್ತಾ ಇರುತ್ತೆ. ನಿಮ್ಮ ಕೆಲಸ ಎಲ್ಲಾನು ಆಗ್ತಾ ಇರುತ್ತೆ. ಅದು ವರ್ಕ್ ಆಗ್ತಿಲ್ಲ ಅಂದ್ರೆ ನೆಗೆಟಿವ್ ಮೋಟಿವೇಶನ್ ನ ಮಾಡಬಹುದು. ಒಂದು ಕೋಲನ್ನ ತಗೊಂಡು ಹಿಂದೆಯಿಂದ ಹೊಡೆಯೋದು, ಆ ಏಟಿಗೆ ಎದುರುಕೊಂಡು ಅದು ಮುಂದೆ ಹೋಗಕ್ಕೆ ಸ್ಟಾರ್ಟ್ ಮಾಡ್ಲೇಬೇಕು. ಇದೇ ನಿಮ್ಮ ಮೋಟಿವೇಶನ್ ನ ಸಮರಿ. ಇದು ಬರೀ ಟೆಂಪ್ರವರಿ ಅಷ್ಟೇನೆ. ಏನನ್ನೋ ಪಡೆಯೋಕೆ, ಏನನ್ನೋ ತಪ್ಪಿಸ್ಕೊಳ್ಳೋಕೆ ನಾವು ಎಲ್ಲರ ತರ ಓಡ್ತಾ ಇರ್ತೀವಿ. ಸೇಮು ಆ ಕತ್ತೆ ತರ ದುಡಿತಾ ಇರ್ತೀವಿ ಅಷ್ಟೇನೆ. ಇದಕ್ಕೆ ನಾನು ಹೇಳಿದ್ದು ಮೋಟಿವೇಶನ್ ಒಂದು ಕೆಟ್ಟದ್ದು ಅಂತ, ಅಥವಾ ನಾವು ಕೆಲಸ ಮಾಡೋಕೆ ಒಳ್ಳೆ ಮಾರ್ಗ ಅಲ್ಲ ಅಂತ. ಸೊ ಹಾಗಾದ್ರೆ ಯಾವುದು ಸರಿಯಾದ ಮಾರ್ಗ ಅಂದ್ರೆ, ನಿಮ್ಗೆ ಬೇಕಾಗಿರೋದು ಮೋಟಿವೇಶನ್ ಅಥವಾ ಪ್ರೇರಣೆ ಮಾಡೋದಲ್ಲ, ನಿಮ್ಗೆ ಕ್ಲಾರಿಟಿ ಅಥವಾ ಸ್ಪಷ್ಟತೆನ ಹೊಂದಿರಬೇಕಾಗುತ್ತೆ. ಇದೆರಡು ಬೇರೆ ಬೇರೆ. ಕನ್ಫ್ಯೂಷನ್ ಮಾಡ್ಕೋಬೇಡಿ, ಕರೆಕ್ಟ್ ಆಗಿ ನೋಡಿ. ಎಕ್ಸಾಂಪಲ್ಗೆ ನಿಮ್ಮ ಮನೇಲಿ ತುಂಬಾ ಕಸ ಆಗಿರುತ್ತೆ. ಅವಾಗ ಹೊರಗಡೆಯಿಂದ ನಿಮ್ಗೆ ಹೇಳ್ತಾರೆ ಕಸವನ್ನೆಲ್ಲ ಮುನ್ಸಿಪಲ್ ಅವ್ರಿಗೆ ಕೊಡ್ಬೇಕು, ನಿಮ್ಮ ಮನೆನ ಸ್ವಚ್ಛವಾಗಿ ಇಟ್ಕೊಂಡಿರ್ಬೇಕು, ಮನೆ ಸುತ್ತಮುತ್ತ ಎಲ್ಲ ಸ್ವಚ್ಛವಾಗಿ ಇರಬೇಕು ಅಂತ. ಇದು ಒಂದು ರೀತಿ ಹೊರಗಡೆಯಿಂದ ಬಂದಂತಹ ಮೋಟಿವೇಶನ್. ತುಂಬಾ ಅಡ್ವರ್ಟೈಸ್ಮೆಂಟ್ ಗಳನ್ನೆಲ್ಲ ನೋಡಿದ್ರ, ಅದರಿಂದ ಮೋಟಿವೇಟ್ ಆಗ್ಬಿಟ್ಟು ಆಮೇಲೆ ನೀವು ಮನೆ ಎಲ್ಲಾನು ಕ್ಲೀನ್ ಮಾಡಿ ಇಟ್ಕೊಂತೀರಾ. ಅದೇ ನೀವು ಕ್ಲಾರಿಟಿನ ಇಟ್ಕೊಂಡಿದ್ರೆ, ನಾವು ಹೆಲ್ತಿ ಆಗಿರ್ಬೇಕು, ನಮ್ಮ ಮನೆ ಎಲ್ಲ ಕ್ಲೀನ್ ಆಗಿರ್ಬೇಕು ಅಂತ, ಅವಾಗ ನಮ್ಮ ಸುತ್ತಮುತ್ತ ಎಲ್ಲಾನು ಕ್ಲೀನ್ ಆಗಿ ಇಟ್ಕೊಂತೀವಿ. ಯಾರೇ ಬಂದು ನಮ್ಗೆ ಹೇಳಿಲ್ಲ ಅಂದ್ರೂ ಸರಿ, ನಾವು ಕ್ಲೀನ್ ಅಲ್ಲೇ ಇರ್ತೀವಿ. ಏಕೆಂದ್ರೆ ನಮಗೆ ಏನ್ ಬೇಕು ಅನ್ನುವಂತಹ ಒಂದು ಸ್ಪಷ್ಟತೆ ಇರುತ್ತೆ. ದುರದೃಷ್ಟ ಏನು ಅಂದ್ರೆ, ಕೆಲವರು ಹೇಳಿದ್ರು ಕ್ಲೀನ್ ಆಗಿ ಇಟ್ಕೊಳಲ್ಲ, ಅವ್ರದೇ ಆದಂತಹ ಒಂದು ಕ್ಲಾರಿಟಿನೂ ಇರಲ್ಲ. ಒಂದೊಂದ್ಸತಿ ಕ್ಲೀನ್ ಮಾಡ್ಬಿಟ್ಟು ಆಮೇಲಿಂದ ಅದೇ ಕಥೆನ ಮುಂದುವರಿಸ್ತಾರೆ. ಎಲ್ಲಿ ಬೇಕೋ ಅಲ್ಲಿ ಕಸವನ್ನ ಬಿಸಾಡ್ಬಿಡ್ತಾರೆ. ಇನ್ನೊಂದು ಎಕ್ಸಾಂಪಲ್ ಅಂದ್ರೆ, ನೀವೇನಾದ್ರೂ ಸ್ಟೂಡೆಂಟ್ ಆಗಿದ್ರೆ ಯಾಕೆ ಓದ್ತೀನಿ ಅನ್ನುವಂತಹ ಕ್ಲಾರಿಟಿನ ಇಟ್ಕೊಳ್ಳಿ. ನೀವು ಒಂದು ಮೋಟಿವೇಶನ್ ವಿಡಿಯೋಗಳನ್ನ ನೋಡ್ಬಿಟ್ಟು ಓದಕ್ಕೆ ಹೋದ್ರೆ ಎಷ್ಟು ದಿನ ಓದಕ್ ಸಾಧ್ಯ? ನನ್ನ ವಿಡಿಯೋದಿಂದನೂ ಮೋಟಿವೇಶನ್ ಸಿಗುತ್ತೆ, ನಾನು ಓದ್ತೀನಿ ಅಂತ ಹೇಳ್ತಾ ಇರ್ತಾರೆ. ಅದರ ಅರ್ಥ ನನ್ನ ವಿಡಿಯೋನ ನೀವು ಅರ್ಥನೇ ಮಾಡ್ಕೊಂತ ಇಲ್ಲ ಅಂತ. ನಾನು ವರ್ಕ್ ಆಗೋ ಮೆಥಡ್ ಅನ್ನ ಹೇಳೋಕೆ ಹೊರಟಿದ್ದೀನಿ. ಸ್ಟಡಿ ಬಗ್ಗೆ ಒಂದು ಕ್ಲಾರಿಟಿಯನ್ನ ಕೊಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಅದು ಗಟ್ ಮಾಡೋದಲ್ಲ, ಕಲಿಯುವಂತಹ ಪ್ರಯತ್ನ ಅಷ್ಟೇನೆ ಅಂತ. ಆ ಕ್ಲಾರಿಟಿ ಮೇಲೆ ನೀವು ಎಫರ್ಟ್ ಅನ್ನ ಹಾಕಿ ಥಿಂಕ್ ಮಾಡಿ, ನಿಮಗೆ ಸೂಟ್ ಆಗೋ ರೀತಿ ನಿಮ್ಗೆ ಹೇಗೆ ಯೂಸ್ ಆಗುತ್ತೋ ಹಾಗೆ ಒಂದು ಸ್ಪಷ್ಟತೆಯನ್ನ ತಗೊಂಡ್ಬಿಟ್ಟು ನೀವು ಕಲಿತಾ ಹೋಗ್ಬೇಕಾಗುತ್ತೆ. ಎಲ್ಲರಿಗೂ ಒಂದೇ ರೀತಿ ಸ್ಟೆಪ್ ಅನ್ನ ನಾನು ಹೇಳೋಕ್ಕಾಗಲ್ಲ, ಅದು ಅಪ್ಲೈನೂ ಆಗಲ್ಲ. ಹಾಗಾಗಿ ನಾನು ಮೋಟಿವೇಶನ್ ಮಾಡೋಕ್ ಹೋಗ್ತಾ ಇಲ್ಲ. ನಾನು ಹೇಳೋದು ಅಲ್ಟಿಮೇಟ್ಲಿ ನಾವು ಸ್ಪಷ್ಟತೆಯನ್ನ
ಇನ್ನೂ ಹೆಚ್ಚಿನ ಕ್ಲಾರಿಟಿಯನ್ನ ನೀವು ತಗೋತಾ ಹೋಗ್ಬೇಕು. ಅದು ಬಿಟ್ಟು ವಿಡಿಯೋ ನೋಡಿ ಅರ್ಧ ಗಂಟೆ ಓದಿ ನೆಕ್ಸ್ಟ್ ವಿಡಿಯೋ ನೋಡೋ ತನಕ ಕೆಲಸ ಮಾಡೋಕ್ ಮೂಡೇ ಇಲ್ಲ ಅಂತ ಅಥವಾ ಮೋಟಿವೇಶನ್ ಇಲ್ಲ ಅಂತ ಇರಬಾರ್ದು. ಹಾಗಾಗಿ ನೀವು ಮೋಟಿವೇಶನ್ ನ ಹುಡುಕೊಂಡು ಹೋಗ್ಬಿಡಿ. ನಾನು ಯಾಕೆ ಓದ್ಬೇಕು ಅನ್ನುವಂತಹ ಕ್ಲಾರಿಟಿನ ತಂದ್ಕೊಳ್ಳಿ. ಏನ್ ಮಾಡ್ಬೇಕು ಅನ್ನುವಂತಹ ಗೋಲ್ ಅನ್ನ ಇಟ್ಕೊಳ್ಳಿ. ಗೋಲ್ ಅಂದ್ರೆ ಒಂದ್ ಗೋಲು ಜೀವನ ಪೂರ್ತಿ ಫಾಲೋ ಮಾಡ್ಬೇಕು ಅಂತ ಏನಿಲ್ಲ. ಗೋಲ್ 5 ವರ್ಷಕ್ಕಾಗ್ಬೋದು, 1 ವರ್ಷಕ್ಕಾಗ್ಬೋದು, 1 ತಿಂಗಳಿಗೂ ಆಗ್ಬೋದು. ಯಾಕೆಂದ್ರೆ ಕೆಲವು ಸಲ ಕಾಲಕ್ಕೆ ತಕ್ಕಂತೆ ನಮ್ಮ ಗೋಲುನು ಚೇಂಜ್ ಆಗುತ್ತೆ. ನಾವ್ ಇವತ್ತು ಅನ್ಕೊಂಡಿದ್ದಂತಹ ಕೆಲಸ ಮುಂದೆ ನಮಗೆ ಕ್ಲಾರಿಟಿ ಬರ್ತಾ ಬರ್ತಾ ಚೇಂಜ್ ಆಗ್ಬೋದು. ಯಾಕೆಂದ್ರೆ ಒಂದೇ ಸಲ ನಿಮ್ಗೆ ಎಲ್ಲಾ ಕ್ಲಾರಿಟಿನೂ ಸಿಗುತ್ತೆ ಅಂತಾನು ಹೇಳಕ್ಕಾಗಲ್ಲ. ನೀವು ಕೆಲವು ವಿಷಯಗಳನ್ನ ಟ್ರೈ ಮಾಡಿ ಆ ಎಕ್ಸ್ಪೀರಿಯನ್ಸ್ ಇಂದ ನಿಮ್ಮ ಗೋಲು ಚೇಂಜ್ ಆಗ್ಬೋದು, ಇಲ್ಲ ಅದೂನು ಇರ್ಬೋದು. ನೀವು ನಿಮ್ಮ ಪ್ರಯತ್ನವನ್ನ ಮಾಡ್ತಾ ಇರಿ, ನಿಮ್ಗೆ ಹೆಚ್ಚು ಸ್ಪಷ್ಟತೆ ಬರ್ತಾ ಹೋಗುತ್ತೆ. ಮೋಟಿವೇಶನ್ ಇಲ್ಲ ಅಂತ ನಿಮ್ಮ ಕೆಲಸವನ್ನ ಮಾಡೋದನ್ನ ಬಿಡಕ್ ಹೋಗ್ಬಿಡಿ. ಕೆಲಸ ಮಾಡ್ತಾ ಇದ್ರೇನೆ ನಮ್ಗೆ ಹೆಚ್ಚು ಕ್ಲಾರಿಟಿ ಬರೋಕ್ ಸಾಧ್ಯ. ಒಟ್ನಲ್ಲಿ ಒಂದು ಕೆಲಸನ ಯಾಕೆ ಮಾಡ್ಬೇಕು, ಹೇಗ್ ಮಾಡ್ಬೇಕು, ಏನ್ ಮಾಡ್ಬೇಕು ಅನ್ನೋಂಥ ಕ್ಲಾರಿಟಿನ ಇಟ್ಕೊಂಡ್ರೆ ಮೋಟಿವೇಶನ್ ಇರ್ಲಿ ಇಲ್ದೇ ಇರ್ಲಿ ನೀವು ನಿಮ್ಮ ಕೆಲಸವನ್ನ ಯಾರು ಹೇಳಲಿಲ್ಲ ಅಂದ್ರೂ ಮಾಡ್ತಾ ಹೋಗ್ಬೋದು. ಯಾರೇ ಬಂದು ನಿಮ್ಗೆ ಇದ್ ಮಾಡು ಅದ್ ಮಾಡು ಅಂತ ಹೇಳಿದ್ರು ನಿಮಗೆ ಗೊತ್ತಿರುತ್ತೆ. ನಿಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ಅವ್ರು ಹೇಳ್ತಿರೋದನ್ನೆಲ್ಲ ನೋಡ್ಬಿಟ್ಟು ನೀವೇನ್ ಮಾಡ್ಬೋದು ಅಂತ ನೀವು ಡಿಸೈಡ್ ಅನ್ನ ಮಾಡ್ಬೋದು. ಅವಾಗ ನೀವು ಮೋಟಿವೇಶನ್ ತಗೊಳ್ಳೋದೇ ಬೇಡ, ನಿಮ್ಮ ಕೆಲಸವನ್ನ ನೀವು ಮಾಡ್ತಾ ಹೋಗ್ಬೋದು. ಹಂಗಂದ್ರೆ ಮೋಟಿವೇಶನ್ ಪೂರ್ತಿ ಕೆಟ್ಟದ ಅಂದ್ರೆ ಪೂರ್ತಿ ಕೆಟ್ಟದು ಅಂತ ಅಲ್ಲ. ನೀವು 10 ನಿಮಿಷ ವಿಡಿಯೋ ನೋಡ್ಬಿಟ್ಟು 3-4 ಗಂಟೆ ಕೆಲಸ ಮಾಡ್ತಿದ್ರ ಅಂದ್ರೆ ಅಥವಾ ಅದರಿಂದ ನಿಮ್ಗೆ ಒಂದು ಕ್ಲಾರಿಟಿನೇ ಸಿಗ್ತಾ ಇದೆ ಅಂದ್ರೆ ಅದು ಅಂತ ಬ್ಯಾಡ್ ಹ್ಯಾಬಿಟ್ ಆಗಲ್ಲ. ಅದೇ ನೀವು ಮೋಟಿವೇಶನ್ ಆದ್ಮೇಲೆ ಓದ್ತೀನಿ ಅಂತ ಅದಕ್ಕೇನೆ ನೀವು ಅಡಿಕ್ಟ್ ಆಗಿದ್ರೆ ಅದು ಅವಾಗ ಎಲ್ಲಾ ಕೆಟ್ಟ ಚಟಗಳ ತರನೇ ಒಂದು ಒಳ್ಳೆ ಫೀಲಿಂಗ್ ಅನ್ನ ನಿಮ್ಗೆ ಕೊಡ್ತಾ ಹೋಗಿ ತುಂಬಾ ಮೋಸವನ್ನ ನಿಮ್ಗೆ ಮಾಡ್ತಾ ಇರುತ್ತೆ. ಸೊ ಒಳ್ಳೆ ಇನ್ಫಾರ್ಮೇಶನ್ ನ ತಗೊಂಡು ಅದ್ರ ಜೊತೆಗೆ ಇನ್ನೂ ಹೆಚ್ಚು ತಿಳ್ಕೊಂಡು ಕ್ಲಾರಿಟಿಯನ್ನ ತಂದ್ಕೊಳ್ಳಿ. ಅದು ಬಿಟ್ಟು ಬರೀ ಮೋಟಿವೇಶನ್ಗೋಸ್ಕರ ಯಾವುದೇ ವಿಡಿಯೋಗಳನ್ನ ನೋಡ್ಕೊಂಡು ಹೋಗ್ಬೇಡಿ. ಈ ಮೋಟಿವೇಶನ್ ಬದಲು ನಿಮ್ಮ ಬಾಡಿಲಿ ಯಾವಾಗ ಎನರ್ಜಿ ಇದೆ, ಯಾವಾಗ ಯಾವ ಕೆಲಸವನ್ನ ನೀವು ಮಾಡಬೇಕು, ನೀವು ಜಾಸ್ತಿ ಎನರ್ಜಿ ಇದ್ದಾಗ ಹೆವಿ ಆದಂತ ಕೆಲಸಗಳನ್ನ ಮಾಡಬಹುದು. ಅದೇ ಕಡಿಮೆ ಎನರ್ಜಿ ಇದ್ದಾಗ ಕಡಿಮೆ ಎನರ್ಜಿ ಬಳಸುವಂತ ಕೆಲಸಗಳನ್ನ ಮಾಡಿ. ಇದೆಲ್ಲ ನಿಮ್ಮ ಬಾಡಿ ಮೇಲೆ, ನೀವು ಮಾಡೋ ಊಟ, ನಿದ್ದೆ, ಇದ್ರ ಮೇಲೆಲ್ಲ ನಿಮ್ಮ ಎನರ್ಜಿ ಕಡಿಮೆ ಜಾಸ್ತಿ ಆಗೋದೆಲ್ಲ ಡಿಸೈಡ್ ಆಗುತ್ತೆ. ಹಾಗಾಗಿ ನೀವು ನಿಮ್ಮ ಕೆಲಸಗಳನ್ನ ಯಾವಾಗ ಏನ್ ಮಾಡ್ಬೇಕು ಅನ್ನೋದನ್ನ ಡಿಸೈಡ್ ಮಾಡ್ಕೊಳ್ಳಿ. ನಿಮ್ಮ ಎನರ್ಜಿ ಮತ್ತೆ ಕ್ಲಾರಿಟಿಯನ್ನ ಇಟ್ಕೊಂಡ್ರೆ ಮೋಟಿವೇಶನ್ ತಗೊಳ್ದೇನೆ ನೀವು ಎಲ್ಲಾ ಕೆಲಸಗಳನ್ನ ಮಾಡಿ ಮುಗಿಸ್ಬೋದು. ಈ ವಿಡಿಯೋದಿಂದ ಏನಾದ್ರೂ ಸ್ವಲ್ಪ ತಿಳ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದೀನಿ. ತಿಳ್ಕೊಂಡಿದ್ರೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಜೊತೆನೂ ಈ ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋ ವೇಸ್ಟ್ ಅಂತ ಅನ್ಸಿದ್ರೆ ಡಿಸ್ಲೈಕ್ ಮಾಡಿ, ಯಾಕೆ ಅಂತ ಕಾಮೆಂಟ್ ಮಾಡಿ. ಲೈಫಿಗೆ ಉಪಯೋಗ ಆಗುವಂತಹ ವಿಷಯಗಳನ್ನ ಕಲಿಬೇಕು ಅಂದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋ ಜೊತೆಗೆ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಸೊ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಕಲಿಯುತ್ತೇರಿ.